ಜೈ ಗುರುದತ್ತ. ಈ ಹನುಮಂತ ವೇಷ ಹಾಕ್ಕೊಂಡು ಬಂದು ತುಂಬ ಪ್ರಯತ್ನಪಟ್ಟು ರಾಮನ ಹತ್ರ ಮಾತಾಡೋಕ್ಕೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಆಗ ಇನ್ನು ಪ್ರಯೋಜನ ಇಲ್ಲ, ಈ ನಾಟಕ ಎಲ್ಲ ನಾನು ಕಟ್ಟಿಡ್ಬಿಡ್ಬೇಕು, ನಿಜವಾದ ಸಂಗತಿಯನ್ನು ಹೇಳ್ತೀನಿ ಅಂತ. ಹನುಮಂತನ ನಿಜವಾದ ಸಂಗತಿ ಬಾಯಿಂದ ಬಂದು ಕೂಡಲೇ ತಕ್ಷಣ ಶ್ರೀರಾಮನಿಗೆ ಮುಖ ಅರಳಿದು ಬಿಡುತ್ತಂತೆ, ಮೊರದಷ್ಟಾಗಿ ಬಿಡುತ್ತಂತೆ. ಅದರಲ್ಲೇ ನಾವು ದುಃಖವನ್ನು ಮುದುಡ್ಕೊಂಡ್ಬಿಡ್ತೀವಿ, ಸಂತೋಷವನ್ನು ಮುಖ ಅಗಲಿಸ್ತೀವಿ, ಕಣ್ಣು ಅಗಲಿಸ್ತೀವಿ. ನಾವು ಅದರಲ್ಲೇ ಗೊತ್ತಾಗುತ್ತೆ ಆಶ್ಚರ್ಯ ಪಡ್ತಿದ್ದೀವಿ ಅಂತಂದ್ಬಿಟ್ಟು. ನಮ್ಮ ಸರ್ವ ಅಂಗಗಳು ಆ ರೀತಿ ಕೆಲಸ ಮಾಡ್ತವೆ. ಅದಕ್ಕೆ ಬಾಡಿ ಲ್ಯಾಂಗ್ವೇಜ್ ಅಂತೀವಿ ನಾವು. ಅದನ್ನು ನೆನೆಸ್ಕೋತಾನೆ ಇರ್ತೀನಿ ನಾನು ಆಗಾಗ. ಅದರಲ್ಲಿ ಗೊತ್ತಾಗುತ್ತೆ. ಕೆಲವರು ಸಾಮುದ್ರಿಕ ಶಾಸ್ತ್ರವನ್ನು ಹೇಳ್ತೀವಿ ಅಂತೇಳಿ ಕಣ್ಣುಗಳಲ್ಲೇ ನೋಡ್ತಾರೆ. ಅವರು ಹೇಳ್ತಾರೆ ಇಂಥದ್ದಾಗಿರ್ಬೋದಲ್ವಾ ನಿನ್ನ ಜೀವನದ ಅಂದ್ಕೂಡಲೇ ಹಿಂಗೆ ಗೊತ್ತಾಯಿತು, ಶುರುವಾಯ್ತು. ಇನ್ನು ಅಲ್ಲಿಂದ ಹಿಡ್ಕೋತಾರೆ ಅವರು. ಇಂಥದ್ದು ಆಗಿರೋಕ್ಕೆ ಸಾಧ್ಯ ಇಲ್ವಲ್ಲ ಅಂದ್ರೆ ಕಣ್ಣು ಮುದುಡ್ತಾರೆ ಅವರು. ಸೊ ಅದನ್ನು ಬಿಡ್ತಾರೆ. ಹೀಗೆ ಅವರ ಒಂದು ಭಂಗಿನಲ್ಲೇ ಇವರ ಒಂದು ಅವರು ಏನು ಕೇಳಿದ್ದಾರೋ ಆನ್ಸರ್ ಅವ್ರ ಬಾಯಿಂದಲೇ ಅವರ ಮುಖದ ಭಾವದಿಂದಲೇ ತೆಗಿತಾ ಇರ್ತಾರೆ. ಅದೊಂದು ಕಲೆ ಬಿಡಿ. ಅದನ್ನು ನೋಡಿ ಹನುಮಂತನು ಕೂಡ ಉದ್ಭವಪಡ್ತಾನೆ. ಯಾಕೆಂದರೆ ಅವನ ಮುಖದಲ್ಲಿ ಮುಗುಳುನಗೆ, ಚಂದ್ರಬಿಂಬ, ಹುಣ್ಣಿಮೆ, ಚಂದ್ರನು ಬಗ್ಗಿ ನೋಡಿದಾಗೆ ಅಂತೀವಿ. ಆ ರೀತಿ ಇತ್ತಂತೆ. ಅವನು ಮೊದಲನೇ ಮುಗುಳು ನಗು ನೋಡಿದ ನಮ್ಮ ಸ್ವಾಮಿ ಹನುಮಂತನು. ಎಷ್ಟು ಯೋಗ! ಮೊದಲನೆಯ ಸತಿ ಮಾತಾಡೋಕ್ಕೆ ಮುಂಚೆ ನಗುವನ್ನು ನೋಡಿ ಮಾತಾಡ್ತಾನೆ. ಚಂದ್ರ, ರಾಮಚಂದ್ರ ಅಂತೀವಲ್ಲಾಗೆ. ನಮ್ಮ ಸುಗ್ರೀವ ಮಹಾರಾಜ ನಿಮ್ಮ ಸ್ನೇಹಕ್ಕಾಗಿ ಹಾತೊರಿತಾ ಇದ್ದಾನೆ. ಒಂದು ಸಲ ನಮ್ಮ ಈ ಬೆಟ್ಟಕ್ಕೆ ಬನ್ನಿ ಅಂತ ಪ್ರಾರ್ಥಿಸಿ ವಿನಯದಿಂದ ನಮಸ್ಕಾರ ಮಾಡ್ತಾನೆ ಅಂತಂದ್ವಲ್ಲ. ಈ ಮಾತನ್ನು ಕೇಳಿ ದೊಡ್ಡವನು ತುಟಿಗಳ ಮೇಲೆ ಮುಗುಳು ನಗೆ ಬೀಳ್ದ ಅಂತ ಅಂದ್ಕೊಂಡ್ವಲ್ಲ. ನಿಧಾನವಾಗಿ ತಮ್ಮನ ಕಡೆ ನೋಡ್ಬಿಟ್ಟು ಹೇಳ್ತಾನೆ ಸಂತೋಷದಿಂದ, ಲಕ್ಷ್ಮಣ, ನಾವು ಸುಮಾರು ಹುಡುಕ್ತಾ ಇದ್ದೀವಲ್ಲ, ಆ ಹುಡುಕೋರು ಯಾರು ಅಂತ ಸಿಕ್ಕಿಬಿಟ್ರು ನಮಗೀಗ. ನಾವು ತುಂಬ ಸಂಗ್ರಹಿಸಿದ್ವಲ್ಲ ಸುಗ್ರೀವನ ವಿಚಾರ, ವಾಲಿ ವಿಚಾರ. ಆ ಸುಗ್ರೀವನ ಮಂತ್ರಿ ನಮ್ಮ ಹತ್ರ ಬಂದಿದ್ದಾನೆ. ನಾವು ಯಾಕೆ ಹುಡುಕ್ಬೇಕಿನ್ನು? ಹೋಗಿ ಅವನೇ ಹೇಳಿ ಕಳಿಸಿದ್ದಾನೆ. ಇವನ ಜೊತೆ ನಗುನಗ್ತಾ ಮಾತಾಡ್ತಕ್ಕಂಥದ್ದು ನಮ್ಮ ಧರ್ಮ. ನೀ ಮಾತಾಡು. ಈ ಹನುಮಂತನನ್ನು ನೋಡಿದರೆ ಸಾಮಾನ್ಯನಾಗಿ ಕಾಣ್ತಾ ಇಲ್ಲ. ನಾನು ಆಗಲೇ ಅಂದ್ಕೊಂಡೆ ಮಹಾಪಂಡಿತನಾಗಿ ಕಾಣ್ತಾ ಇದ್ದಾನೆ. ಇದು ಸಾಮಾನ್ಯದವನಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದಗಳು ತಿಳಿದೇ ಇರತಕ್ಕಂಥವನು ಇವನಿಗೆ ಅಲ್ಲ. ಅವನು ಈ ರೀತಿ ಮಾತನಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾರಿಗೆ ಗೊತ್ತಿಲ್ವೋ ವೇದಗಳು ಹೀಗೆ ಮಾತಾಡೋಕ್ಕಾಗಲ್ಲ. ಇಂಥ ಚಮತ್ಕಾರದಿಂದ, ಇಂಥ ವಿನಯದಿಂದ, ಇಂಥ ಶುದ್ಧವಾದ ಸರಳವಾದ ಭಾಷೆಯನ್ನು ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ. ವ್ಯಾಕರಣಬದ್ಧವಾಗಿ ಮಾತಾಡ್ತಿದ್ದಾನೆ, ಸ್ಪಷ್ಟವಾಗಿ ಮಾತಾಡ್ತಿದ್ದಾನೆ. ಅಂಥ ಈ ವೇದಗಳನ್ನು ಚೆನ್ನಾಗಿ ಬಲ್ಲವನೇ ಆಗಿದ್ದರಿಂದಲೇ ಹಾಗೆ ಮಾತಾಡೋಕ್ಕೆ ಸಾಧ್ಯತೆ ಇದೆ. ಇವನು ವ್ಯಾಕರಣವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಇಷ್ಟು ಮಾತಾಡಿದರೂ ಕೂಡ ಒಂದೇ ಒಂದು ಅಪಶಬ್ದವನ್ನು ನಾವು ನಾವು ನುಡಿತಾನೆ ಅಂತ ನೋಡ್ತಾ ಇದ್ದೀನಿ. ನುಡಿಲಿಲ್ಲ ಇವನೊಂದು ಅಪಶಬ್ದವು. ಎಲ್ಲೂ ಅಪಶಬ್ದವೇ ಬರಲಿಲ್ಲ ಇವನ ಬಾಯಿಂದ. ಅಂತ ರಾಮನು ಬಗೆ ಬಗೆಯಾಗಿ ಹನುಮಂತನನ್ನು ಪ್ರಶಂಸೆ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡಿದೆಯಪ್ಪ ನೀನು. ಆಗ ಲಕ್ಷ್ಮಣನು ಸುಗ್ರೀವನ ಬಗ್ಗೆ ನಾವು ಕೇಳಿದ್ದೀವಿ, ಅವನು ಹೇಳಿದ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂಥೇಳಿ ತಾವು ವನವಾಸಕ್ಕೆ ಬಂದ ಕಥೆಯನ್ನೆಲ್ಲ ಮತ್ತೆ ವಿವರಿಸ್ತಾನೆ ಲಕ್ಷ್ಮಣ. ನಮ್ಮ ಕಥೆ ಹೀಗಾಯಿತು, ದಶರಥ ಪುತ್ರನು ನಾವು ಈ ಕಾಡಿಗೆ ಯಾಕೆ ಬಂದ್ವಿ, ಆಮೇಲೆ ಏನಾಯಿತು, ರಾಕ್ಷಸ ಮಾಯೆಯಿಂದ ತನ್ನ ಕಥೆಯನ್ನೆಲ್ಲ ಏನೇನು ನಡೀತೋ ಅಯೋಧ್ಯೆಯಿಂದ ಹಿಡಿದು ಈ ಅರಣ್ಯದಲ್ಲಿವರೆಗೂ ಇಲ್ಲಿವರೆಗೂ ಏನು ನಡೀತೋ ಎಲ್ಲವನ್ನು ತನ್ನ ಕಥೆಯನ್ನು ಹೇಳ್ತಾನೆ ಹನುಮಂತನಿಗೆ.
ಅಲ್ಲಿಂದ ಮುಂದೆ ಸೀತಾಪಹರಣದ ಸಂಗತಿಯನ್ನು ವಿಶೇಷವಾಗಿ ಕೂಡ ಹೇಳ್ತಾನೆ. ನೋಡೋಣ ಮುಂದೆ ಅವರ ಕಥೆಗಳನ್ನು ಹೇಳ್ಕೊಳ್ತಾರೆ. ಜೈ ಗುರುದತ್ತ, ಶ್ರೀ ಗುರುದತ್ತ.